ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಲಕ್ಷ್ಮೀಶ ಮತ್ತು ಜೈಮಿನಿ ಭಾರತ ಈ ಸಂಬಂಧಪಟ್ಟ ಹಾಗೆ ಆ ಕೃತಿಕಾರ ಮತ್ತು ಕೃತಿ ಅವುಗಳ ವಿಶೇಷತೆಯ ಕುರಿತು ನಾವು ಮಾತಾಡಿದ್ದೇವೆ, ಚರ್ಚಿಸಿದ್ದೇವೆ. ಒಂದಂತೂ ಬಹಳ ಸ್ಪಷ್ಟವಾದಂಥ ಸಂಗತಿ ಏನು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯಕ್ಕೊಂದು ಬಹಳ ಶ್ರೇಷ್ಠ ಎನಿಸುವ ಮಹತ್ವದ ಒಂದು ಕಾವ್ಯವನ್ನು ಲಕ್ಷ್ಮೀಶ ಕೊಟ್ಟಿದ್ದಾನೆ ಎನ್ನುವುದನ್ನ ಖಂಡಿತವಾಗಿ ಎಲ್ಲರೂ ಒಪ್ಪಲೇಬೇಕು. ಅಂತಹ ಒಂದು ಕಾವ್ಯವನ್ನು ಲಕ್ಷ್ಮೀಶ ಕೊಟ್ಟಿದ್ದಾನೆ. ಜೈಮಿನಿ ಭಾರತದ ಕಥನವನ್ನೇ ಪ್ರಧಾನವಾಗಿಟ್ಟುಕೊಂಡು ನೋಡೋದಾದರೂ ಕೂಡ ಜೈಮಿನಿ ಭಾರತದ ಕಥನ ಬಹಳ ವಿಶೇಷವಾಗಿ ಕನ್ನಡದಲ್ಲಿ, ಅದು ಸಂಸ್ಕೃತದಲ್ಲಿ ಮೂಲ ಕಾವ್ಯ ಇದೆ ಎನ್ನುವುದನ್ನು ಮರೆಯುವ ಹಾಗೆ ಹೊಸದೊಂದು ಆಲೋಚನೆಯನ್ನೇ ಇಟ್ಟುಕೊಂಡ ಹಾಗೆ ಲಕ್ಷ್ಮೀಶ ಜೈಮಿನಿ ಭಾರತವನ್ನು ಕಟ್ಟಿಕೊಡ್ತಾನೆ. ಈ ಸಂಗತಿಗಳ ಚರ್ಚೆಯನ್ನು ಮಾಡ್ತಾನೆ ನಾನು ಹಿಂದಿನ ತರಗತಿಯಲ್ಲಿ ಪ್ರಸ್ತುತ ಭಾಗ ಏನಿದೆ ಇದು ಆ ಅಶ್ವಮೇಧ ಯಾಗದ ಆ ಪ್ರಧಾನವಾದ ಪರ್ವವನ್ನೇ ಇಟ್ಟುಕೊಂಡು ಬರೆದ ಕಥನದ ಒಳಗೆ, ಅಂದರೆ ಭಾರತದ ಕಥೆಯ ಒಳಗೆ ಎಲ್ಲೋ ಒಂದು ರಾಮಾಯಣದ ಒಂದು ಸಣ್ಣ ಕಥನವನ್ನು ತಂದಿಕ್ತಾನೆ. ಆ ಕಥನ ಏನಿದೆ, ಆ ಕಥನ ಆ ಇಡೀ ಕಾವ್ಯದಲ್ಲಿ ಬಹಳ ವಿಶಿಷ್ಟ ಎನ್ನುವ ರೀತಿಯಲ್ಲಿಯೇ ರೂಪುಗೊಂಡಿದೆ. ಭರತೇಶ ವೈಭವವನ್ನು, ಜೈಮಿನಿ ಭಾರತವನ್ನು ಯಾರು ಅಧ್ಯಯನ ಮಾಡಲಿಕ್ಕೆ ತೊಡಗ್ತಾರೋ ಆ ಜೈಮಿನಿ ಭಾರತದ ಒಳಗೆ ಇಡೀ ಕಾವ್ಯವನ್ನು ಒಳಹೊಕ್ಕು ನೋಡುವವರಿಗೆ ಈ ಉತ್ತರ ರಾಮಾಯಣದ ಇದೊಂದು ಪ್ರಸಂಗ ಇದೆಯಲ್ಲ ಬಹಳ ವಿಶೇಷವಾಗಿ ಬಂದಿರುವಂಥದ್ದು. ಅದರಲ್ಲಿಯೂ ಸೀತಾಪರಿತ್ಯಾಗದ ಈ ಸಂದರ್ಭ ಬಹಳ ವಿಶೇಷವಾಗಿ ಆ ಲಕ್ಷ್ಮೀಶ ಅದನ್ನು ಚಿತ್ರಿಸ್ತಾನೆ ಎನ್ನುವುದನ್ನು ಖಂಡಿತವಾಗಿ ಎಲ್ಲರೂ ಒಪ್ತಾರೆ. ಈ ನೆಲೆಯಲ್ಲೇ ಪದವಿ ಪೂರ್ವ ಶಿಕ್ಷಣದಲ್ಲಿ ಅಧ್ಯಯನ ಮಾಡ್ತಾ ಇರೋ ವಿದ್ಯಾರ್ಥಿಗಳಿಗೆ ಅದರ ಒಂದು ಸಣ್ಣ ತುಣುಕನ್ನು ಇಲ್ಲಿ ಇಡಲಾಗಿದೆ. ಅಂದರೆ 34 ಸಂಧಿಗಳಿರುವಂತಹ ಜೈಮಿನಿ ಭಾರತ, ಅದರಲ್ಲಿ 19ನೇ ಸಂಧಿಯಲ್ಲಿ ಪ್ರಸ್ತಾಪವಾಗುವ ಈ ರಾಮಾಯಣದ, ಉತ್ತರ ರಾಮಾಯಣದ ಈ ಕಥನ, ಅಂದರೆ ಸೀತಾಪರಿತ್ಯಾಗದ ಈ ಕಥನವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ನಿಮಗಿಟ್ಟ ಭಾಗ ಅದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಕಥೆಯನ್ನು ಆರಂಭಿಸಿದ್ದೆ ನಾನು, ಹಿನ್ನೆಲೆಯಾಗಿ ಹೇಳಿದೆ ನಾನು. ಎಲ್ಲೋ ಒಂದು ಕಡೆಗೆ ರಾಮನಿಗೆ ಸೀತೆಯ ಮೇಲೆ ಒಂದು ಅಪವಾದ ಆವರಿಸಿದೆ. ಆದ್ದರಿಂದ ಅವನು ರಾಜನಾಗಿ, ಇಲ್ಲಿ ರಾಮನಾಗಿ ಸೀತೆಯ ಗಂಡನಾಗಿ ಅಲ್ಲ, ಇಲ್ಲಿ ರಾಜನಾಗಿ ತಾನು ತನ್ನ ಪ್ರಜೆಗಳು ನನ್ನ ಬಗೆಗೆ ಮಾತನಾಡಿಕೊಳ್ತಾ ಇದ್ದಾರೆ, ಎಲ್ಲೋ ನಾನು ಸೀತೆಯ ಬಗೆಗೆ ನಡೆದುಕೊಂಡ ರೀತಿ ಅನ್ನುವಂಥದ್ದು ಅವರಿಗೆ ಒಪ್ಪಿತವಲ್ಲದ ಸಂಗತಿಯಾಗಿದೆ, ಹೀಗೆ ಒಬ್ಬ ರಾಜ ಇರಬೇಕೆ ಎನ್ನುವಂತಹ ಆತ್ಮ ಪರ್ಯಾವಲೋಕನವನ್ನು ಮಾಡಿಕೊಳ್ಳುವ ನೆಲೆಯಲ್ಲಿ ಅವನು ನೋಡ್ತಾ ಸೀತೆಯನ್ನು ತೊರೆಯುವ ನಿರ್ಧಾರಕ್ಕೆ ಬಂದಿದ್ದಾನೆ. ಸೀತೆಯನ್ನು ತೊರೆಯುವ ನಿರ್ಧಾರಕ್ಕೆ ಬಂದು ತನ್ನ ತಮ್ಮನಾದ ಲಕ್ಷ್ಮಣನ ಬಳಿಯಲ್ಲಿ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತಹ ಒಂದು ಆಜ್ಞೆಯನ್ನು ಕೊಟ್ಟುಬಿಟ್ಟಿದ್ದಾನೆ. ಲಕ್ಷ್ಮಣ ಅವಳನ್ನು ತನ್ನ ರಥದಲ್ಲಿ ಕೂರಿಸಿಕೊಂಡು ಹೊರಟಿದ್ದಾನೆ. ಸಂದರ್ಭ ನಾನು ಮತ್ತೆ ಪ್ರಸ್ತಾಪ ಮಾಡುವುದಾದರೆ, ಸೀತೆಗೆ ತನ್ನ ಗಂಡ ಕಾಡಿಗೆ ಕಳಿಸ್ತಾ ಇದ್ದಾನೆ. ಅದು ಯಾಕೆ? ಅಲ್ಲಿ ಋಷಿಗಳ ಆಶ್ರಮದಲ್ಲಿ, ಯಾಕಂದರೆ ಆಕೆ ಗರ್ಭವತಿಯಾಗಿದ್ದಾಳೆ, ಅಲ್ಲೊಂದಿಷ್ಟು ಕಾಲ ಕಳೆದು ಬರಬೇಕು ಎನ್ನುವ ಅವಳ ಬಯಕೆ ಏನಿತ್ತು ಅದನ್ನು ರಾಮನ ಬಳಿಯಲ್ಲಿ ಹೇಳಿಕೊಂಡಿದ್ಲು. ಆ ಬಯಕೆಯನ್ನು ಈಡೇರಿಸಲಿಕ್ಕೆ ಇವನು ಕಳಿಸ್ತಾ ಇದ್ದಾನೆ ಅಂತ ಹೇಳಿ ಅವಳು ಅಂದುಕೊಂಡಿದ್ದಾಳೆ. ಆದರೆ ಒಳಗೆ ಲಕ್ಷ್ಮಣನಲ್ಲಿದ್ದ ದುಗುಡ ಎಂಥದ್ದು ಅಂತ ಹೇಳಿದ್ರೆ, ತನ್ನ ಅಣ್ಣ ಮಾತೆಯಾದ ಸೀತೆಯನ್ನೇ ತೊರೆದು ಬಿಟ್ಟಿದ್ದಾನೆ ಎನ್ನುವಂಥದ್ದು. ಹೀಗಾಗಿ ಅವನೊಳಗಡೆ ಒಂದು ಬಹಳವಾದ ಒಂದು ನೋವು, ಸಂಕಟ ಕಾಡ್ತಾ ಇದೆ. ಈ ನಡುವೆ ಅವಳನ್ನು ಕರ್ಕೊಂಡು ಹೊರಟಿದ್ದಾನೆ. ಹಿಂದಿನ ಆ ತರಗತಿಯಲ್ಲಿ ಆ ಪದ್ಯವನ್ನು ವಿವರಣೆ ಮಾಡ್ತಾ ನಾನು ಹೇಳಿದೆ, ಸೌಮಿತ್ರಿ ತನ್ನ ರಥದಲ್ಲಿ ಸೀತೆಯನ್ನು ಕುಳ್ಳಿರಿಸಿಕೊಂಡು ಹೋಗುವಾಗ ರಥದ ಮೇಲೆ ಕಟ್ಟಿದಂತಹ ಧ್ವಜ ಆ ರಥ ಹೋಗುವ ಆ ವೇಗಕ್ಕೆ ಇತ್ತಿಂದತ್ತ ಅಲ್ಲಾಡ್ತಾ ಇದೆ. ಅದೇ ರೀತಿ ರಥವನ್ನು ನಡೆಸ್ತಾ ಕುಳಿತಿರುವಂತಹ ಲಕ್ಷ್ಮಣನ ಮನಸ್ಸು ಹಾಗೆ ಹೊಯ್ದಾಡ್ತಾ ಇದೆ. ಅವನ ತಲೆ ಇತ್ತಿಂದಿತ್ತ ಅದೂ ಕೂಡ ಹಾಗೆ ಸರಿದಾಡ್ತಾ ಇದೆ. ಎಲ್ಲೋ ಒಂದು ಕಡೆಗೆ ರಾಮ, ಅಂದರೆ ತನ್ನ ಅಣ್ಣ ಮಾಡಿದ್ದು ತಪ್ಪು ಎನ್ನುವುದನ್ನು ಅದು ಸಾರಿ ಸಾರಿ ಹೇಳುವ ಹಾಗೆ, ಅದನ್ನು ಇಲ್ಲ ಇದು ತಪ್ಪು, ಹೀಗಾಗಬಾರ್ದಿತ್ತು ಎನ್ನುವುದನ್ನು ಛೇ ಎನ್ನುವ ಹಾಗೆ ತಲೆಯನ್ನು ಅಲ್ಲಾಡಿಸ್ತಾ ಅವನ ಮನಸ್ಸಿನ ಒಳಗಡೆ ಏನಾಗ್ತಾ ಇದ್ದಾನೆ, ನೋವನ್ನು ಉಣ್ತಾ ಅವಳನ್ನು ಕರೆದುಕೊಂಡು ಸಾಕ್ತಾ ಇದ್ದಾನೆ. ಈ ಕಡೆಗೆ ಅಯೋಧ್ಯಾಪುರದಲ್ಲಿ ಜೇನು ನೆರೆದಿದ್ದಾರೆ ಜನ. ಅವರೆಲ್ಲರಿಗೂ ಈ ಸುದ್ದಿ ಗೊತ್ತಾಗಿ ಅವರೆಲ್ಲರೂ ಕೂಡ ಬಹಳ ಬೇಸರದಲ್ಲಿ, ಬಹಳ ನೋವಿನಲ್ಲಿ, ಸಂಕಟದಲ್ಲಿ ಇದ್ದಾರೆ. ಒಂದು ರೀತಿಯಲ್ಲಿ ಸೀತೆಗೆ ಒದಗಿದಂತಹ ಆ ಸ್ಥಿತಿ ಏನಿದೆ
ಸ್ಥಿತಿಯ ಬಗೆಗೆ ಅವರಿಗೆ ಅಪಾರವಾದಂತಹ ನೋವು ಆಗ್ತಾ ಇರುವಂಥದ್ದು, ಆ ನೋವು ಕಾಡ್ತಾ ಇರುವಂಥದ್ದು, ಯಾಕೆ ರಾಮ ಸೀತೆಯನ್ನು ತೊರೆದು ಬಿಟ್ಟ ಅಂತ ಹೇಳಿ ಅವರು ನೊಂದುಕೊಳ್ತಾ ಇರುವಂಥದ್ದು ಅಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಈ ರೀತಿಯಲ್ಲಿ ನೊಂದುಕೊಳ್ಳುವ, ಅವಳ ಬಗೆಗೆ ಆ ಬೇಸರವನ್ನು ವ್ಯಕ್ತಪಡಿಸ್ತಾ ಮನದಲ್ಲೇ ಕೊರಗಿ ಸೊರಗುವ ಅವರ ಮನೋಧರ್ಮವನ್ನು ಅಲ್ಲಿ ಕಾಣ್ತಾ ಹೋಗ್ತೇವೆ. ಜೊತೆಗೆ ಅವಳು ಬರುವ ದಾರಿಯಲ್ಲಿ ಅವಳ ದರ್ಶನಕ್ಕೆ ಕಾದು ನಿಂತಿರುವ ಅವರೆಲ್ಲರೂ ಮನಸ್ಸಿನಲ್ಲಿ ವೇದನೆ ಪಟ್ಟುಕೊಳ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಿರುವಾಗ ಆ ಪುರವನ್ನು ದಾಟಿ ಆತ ಕಾಳ್ಬಟ್ಟೆಗೊಂಡನ್ ಇಲ್ಲಿ ಆ ಕಾಡಿನ ದಾರಿ, ಕಾಳಬಟ್ಟೆ ಅಂದರೆ ಕಾಡಿನ ದಾರಿಯನ್ನು ಹಿಡಿದು ನಿಲವೇಗದಿಂದ ರಥವನ್ನು ವೇಗವಾಗಿ ನಡೆಸಿಕೊಂಡು ಮುಂದೆ ಹೋದನಂತೆ. ಹೀಗೆ ಕಾಡಿನ ದಾರಿಯಲ್ಲಿ ಬಹಳ ವೇಗವಾಗಿ ರಥವನ್ನು ಮುನ್ನಡೆಸಿಕೊಂಡು ಹೋದವನು ಎಲ್ಲಿಗೆ ತಲುಪಿದ? ಮುಂದಿನ ಪದ್ಯವನ್ನು ನಾವು ನೋಡ್ಕೊಳ್ಳೋಣ. ನೀವು ನಿಮ್ಮ ಪುಸ್ತಕದಲ್ಲಿ ನಾನು ಪ್ರತಿ ಸಾರಿ ಹೇಳುವ ಹಾಗೆ ಕೈನಲ್ಲೊಂದು ಪೆನ್ಸಿಲ್ ಇಟ್ಕೊಳ್ಳಿ. ನಾನು ಪದ್ಯವನ್ನು ಒಡೆದು ಓದುವಾಗ ಅಲ್ಲಲ್ಲಿ ಅದನ್ನು ಒಡೆದು ಓದಲಿಕ್ಕೆ ಸುಲಭ ಮಾಡಿಕೊಳ್ಳಿ. ಶಬ್ದಗಳ ಅರ್ಥ ಹೇಳಿದಾಗ ಅವುಗಳನ್ನು ಅಲ್ಲಿಯೇ ಬರ್ಕೊಳ್ಳಿ. ವಿಶೇಷವಾಗಿ ಏನಾದರೂ ಮಾತುಗಳನ್ನು ಹೇಳಿದಾಗ ಟಿಪ್ಪಣಿಗಳನ್ನು ಅಲ್ಲಿ ಮಾಡಿಕೊಳ್ಬೇಕು. ಆಗ ಮಾತ್ರ ಇದು ಸುಲಭ ಆಗುತ್ತೆ, ಕಾವ್ಯ ಬೇಗ ಅರ್ಥವಾಗುತ್ತೆ. ಒಂದು ಅದ್ಭುತವಾದ ಕಾವ್ಯ ಇದು, ಅದನ್ನು ನಾವೆಲ್ಲರೂ ಅನುಭವಿಸಬೇಕು, ಆನಂದಿಸಬೇಕು. ಅದರಿಂದ ಅದರ ಒಳಹೊಕ್ಕು ನೋಡೋಣ. ಮುಂದಿನ ಆ ಪದ್ಯ ಸಂಖ್ಯೆ 2. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ಬಳಿಕ ನಾವಿಕರೊಡನೆ ನಾಮದೊಳ್ ಗಂಗೆಯಂ ಕಳೆದು. ನಾಮದೊಳ್ ಳ ಹೊಡ್ಕೊಂಡ್ರೆ ಅಲ್ಲಿ ಅಲ್ಲಿ ಉಳಿತಲ್ವಾ? ಅಂದರೆ ಅಲ್ಲಿ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ಮಿಂದು ಅಲ್ಲಿ ತೀರ್ಥದೋಳ್ ಳ ಹೊಡ್ಕೊಂಡ್ರೆ ಮತ್ತೆ ಮೀ ಉಳಿಯುತ್ತೆ, ಮಿಂದು. ನಿರ್ಮಲ ತೀರ್ಥದೊಳ್ ಮಿಂದು. ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುವ ಮುಂದೆಳೆದ್ ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್. ನೋಡಿ, ಪೊಕ್ಕನ್ ಅಡಿ ಇಡುವೊಡ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಅಲ್ಲಿ ಹೊಡ್ಕೊಬೇಕು. ಪೊಕ್ಕನ್ ನಾವು ಹೊಡ್ಕೊಳ್ತೀರಿ, ಆ ಉಡಿತು. ಅಡಿ ಇಡುವೊಡ್ ಡ ಹೊಡ್ಕೊಳ್ಳಿ, ಆವಾಗ ಆ ಉಳಿತು. ನೋಡಿ, ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಇನ್ನೊಮ್ಮೆ ಓದ್ತೇನೆ, ಕೇಳಿಸ್ಕೊಳ್ಳಿ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ಬಳಿಕ ನಾವಿಕರೊಡನೆ ನಾಮದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು. ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುವ ಮುಂದೆಳೆದ್ ಉಗ್ರ ಮೃಗ ಪಕ್ಷಿಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್. ಅಡಿ ಇಡುವಡ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಕಾಡಿನ ದಾರಿಯಲ್ಲಿ ನಿಲವೇಗದಿಂದ ರಥವನ್ನು ಓಡಿಸಿಕೊಂಡು ಬಂದಂತಹವನು ಮಂದಾಕಿನಿ ತೀರಕ್ಕೆ ಬಂದು ನಿಂತಿದ್ದಾನೆ. ಯಾರಿದು? ಮಂದಾಕಿನಿ ಗಂಗೆಗೆ, ಗಂಗಾ ನದಿಗೆ ಮಂದಾಕಿನಿ ಅಂತ ಹೇಳಿ ಕರೀತಾರೆ, ಹೌದಲ್ವೇ? ಸೊ ಅದರ ಗತಿ, ಆ ಮಂದಾಕಿನಿ ನದಿಯ ತೀರದಲ್ಲಿ ಇಳಿದು ರಥದಿಂದ ಕೆಳಗಿಳಿದು ಪೊಡಮಡು ಅಂದರೆ ನಮಸ್ಕರಿಸು ಅಂತ. ಆ ಗಂಗೆಗೆ ನಮಸ್ಕರಿಸ್ತು. ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ಗಂಗೆ ಪವಿತ್ರಳು. ನಮಗೆ ಗೊತ್ತಿರುವ ಹಾಗೆ ನಮ್ಮ ಅನಾದಿ ಕಾಲದಿಂದ ನಾವು ನಂಬಿಕೊಂಡು ಬಂದಿರುವಂತಹ ಯಾವೆಲ್ಲ ಆ ಆರಾಧನೆಯ ಧಾತುಗಳೇನೆಲ್ಲ ಇವೆ, ಆ ಮೂಲಗಳೇನೆಲ್ಲ ಇವೆ, ಅವೆಲ್ಲವೂ ಕೂಡ ನಮ್ಮ ಈ ಗಂಗೆ ಬಹಳ ಪ್ರಧಾನವಾಗಿ ನೀರನ್ನು ನಾವು ಅಂದರೆ ಪಂಚಭೂತಗಳನ್ನೇ ನಾವು ಪ್ರಧಾನವಾಗಿ ಏನು ಮಾಡ್ತಾ ಇದ್ದೀವಿ? ಆರಾಧಿಸ್ತಾ ಇದ್ದಂಥವ್ರು ನಾವು. ಅದರಲ್ಲೂ ನಮ್ಮೆಲ್ಲರಿಗೂ ಭಾಳ ಶ್ರೇಷ್ಠವಾದ ತೀರ್ಥ ಅದು ಗಂಗೆ. ಆ ಗಂಗಾ ತೀರಕ್ಕೆ ಬಂದು ಆ ಮಂದಾಕಿನಿಗೆ ಪೊಡಮಟ್ಟರಂತೆ ನಮಸ್ಕರಿಸಿದರಂತೆ ಇಬ್ಬರೂ ಕೂಡ ಅಲ್ಲಿ ಇಳಿದು. ಬಳಿಕ ಗಂಗಾ ನದಿಯನ್ನು ದಾಟಿ ಹೋಗಬೇಕಲ್ವೇ? ಬಳಿಕ ಆ ನಂತರ ನಾವಿಕರೊಡನೆ ನಾಮದೊಳ್ ಗಂಗೆಯಂ ಕಳೆದು ಅಂದರೆ ದಾಟಿ ಅಂತ ಅರ್ಥ. ಇಲ್ಲಿ ನಾವ ಅಂದರೆ ದೋಣಿ ಅಂತ, ನಾವಿಕ ಅಂದರೆ ಯಾರು ದೋಣಿಯನ್ನು ನಡೆಸ್ತಾನೋ ಅವನು. ಗಂಗಾ ನದಿಯನ್ನು ದಾಟಬೇಕಲ್ವೇ? ಗಂಗಾ ನದಿಯನ್ನು ದಾಟುವುದು ಹೇಗೆ? ಇಲ್ಲಿ ನಾವದಲ್ಲಿ ಅಂದರೆ ದೋಣಿಯಲ್ಲಿ.
ಆ ದೋಣಿಯಲ್ಲಿ ಕುಳಿತು ನಾವಿಕರ ಸಹಾಯದಿಂದ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ನಾವಿಕರೊಡನೆ ನಾವದೊಳು ಗಂಗೆಯಂ ಕಳೆದು, ಆ ಗಂಗಾ ನದಿಗೆ ಬಂದರು, ಅಲ್ಲಿ ರಥದಿಂದ ಇಳಿದರು, ಗಂಗಾ ನದಿಗೆ ನಮಸ್ಕರಿಸಿದರು, ಅಲ್ಲಿ ಇದ್ದಂತಹ ದೋಣಿಯನ್ನೇರಿದರು. ಆ ದೋಣಿಯನ್ನು ನಡೆಸುವ ನಾವಿಕ ಏನಿದ್ದ ಅವನ ಸಹಾಯದೊಂದಿಗೆ ಗಂಗಾ ನದಿಯನ್ನು ಕಳೆದು, ಗಂಗಾ ನದಿಯನ್ನು ದಾಟಿ ಅಲ್ಲಿ ನಿರ್ಮಲ ತೀರ್ಥದೊಳ್ಮಿಂದು, ಆ ಗಂಗಾ ನದಿಯ ನಿರ್ಮಲವಾದ ತೀರ್ಥದಲ್ಲಿ, ಪರಿಶುದ್ಧವಾದ ನೀರಿನಲ್ಲಿ ಮಿಂದು. ಅಂದರೆ ನಮ್ಮಲ್ಲಿರುವ ನಂಬಿಕೆ ಏನು ಅಂತ ಹೇಳಿದ್ರೆ, ತೀರ್ಥ ಸ್ನಾನದ ಪರಿಕಲ್ಪನೆ ಇದೆ. ಯಾವುದೇ ಪವಿತ್ರವಾದ ಜಲ, ಪವಿತ್ರವಾದ ನದಿ ಅಲ್ಲಿ ಎಲ್ಲಿಯೇ ನಾವು ಕಂಡರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಒಂದು ಪವಿತ್ರ ಸ್ನಾನವನ್ನು ಮಾಡ್ತೇವೆ. ಒಂದು ರೀತಿಯಲ್ಲಿ ಪರಿಶುದ್ಧತೆಯ ಬಗೆಗೆ ಇರುವಂತಹ ನಂಬಿಕೆ ಅದು. ಇಲ್ಲಿಯೂ ಅಷ್ಟೇ, ಆ ಮಹಾನದಿಯಾದ ಗಂಗಾ ನದಿಯನ್ನು, ಗಂಗಾ ಮಾತೆಯನ್ನು ದರ್ಶನ ಮಾಡಿದ್ದಾರೆ, ಅವಳಿಗೆ ನಮಸ್ಕರಿಸಿದ್ದಾರೆ, ಆ ನಿರ್ಮಲವಾದ ನದಿ ತೀರದಲ್ಲಿ ಮಿಂದೆದ್ದಿದ್ದಾರೆ. ಆ ನಂತರ ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಏನು ಮಾಡ್ದ, ಆ ನದಿಯಲ್ಲಿ ಮಿಂದು ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುತ್ತ. ನೋಡಿ, ಸೌಮಿತ್ರಿ ಯಾರು? ಲಕ್ಷ್ಮಣ ಸೀತೆಯೊಡನೆ ಗಂಗಾ ನದಿ ತೀರಕ್ಕೆ ಬಂದಿದ್ದಾನೆ. ಅಂದರೆ ಭೂಜಾತೆ ಸಹಿತ. ಯಾರಿಲ್ಲಿ ಭೂಜಾತೆ? ಸೀತೆ ಅಲ್ವೇ? ಯಾಕೆ? ಭೂಮಿಯಲ್ಲಿ ಜನಿಸಿದವಳಲ್ವೇ, ಆದ್ದರಿಂದ ಅವಳು ಭೂಜಾತೆ. ಸೊ ಸೀತೆಯ ಜೊತೆಗೆ ಆ ಗಂಗಾ ನದಿ ತೀರದಲ್ಲಿ ಬಂದಿಳಿದು ಗಂಗೆಗೆ ನಮಸ್ಕರಿಸಿ, ಆ ನಂತರದಲ್ಲಿ ನಾವಿಕರ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಗಂಗಾ ನದಿಯನ್ನು ದಾಟಿ ನಿರ್ಮಲವಾದ ನದಿ ತೀರದಲ್ಲಿ ಮಿಂದೆದ್ದು ಮುಂದೆ ಅವಳನ್ನು ಕರೆದುಕೊಂಡು ಸಾಕ್ತಾ ಇದ್ದಾನೆ. ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುವ ಲಕ್ಷ್ಮಣ ತನ್ನೊಳಗೊಳಗೆ ಮರುಗುತ್ತಾ ಕೊರುಗುತ್ತಾ ಬಿಸುಸುಯ್ದು ನಿಟ್ಟುಸಿರು ಬಿಡೋದು. ಯಾವಾಗ ನಿಟ್ಟುಸಿರು, ನಿಡಿದಾದ ಉಸಿರು ಯಾವಾಗ ಬಿಡ್ತೀವಿ? ಒಂದು ತೀರಾ ಆಯಾಸವಾದಾಗ, ಇನ್ನೊಂದು ಒಳಗೆ ಮನಸ್ಸು ನೊಂದುಕೊಂಡಾಗ, ಈ ರೀತಿಯ ಆ ಉಸಿರನ್ನು ಯಾವಾಗ ಬಿಡ್ತೇವೆ ನಿಟ್ಟುಸಿರು ಅಂತ ಹೇಳಿದ್ರೆ, ಅಪಾರವಾದ ನೋವು ಯಾತನೆ ಇವನೊಳಗಿದೆ. ಸೀತೆಗೆ ಯಾವ ಪರಿಜ್ಞಾನವೂ ಇಲ್ಲ, ಅವಳ ಪಾಡಿಗೆ ಇವನ ಜೊತೆಗೆ ಬರ್ತಾ ಇದ್ದಾಳೆ. ಆದರೆ ಒಳಗೆ ಲಕ್ಷ್ಮಣನಿಗೆ ಮಾತ್ರ ಒಂದು ದೊಡ್ಡ ನೋವು ಒಳಗೆ ಇದೆ. ಆದ್ದರಿಂದ ಮರುಗುತ್ತಾ ಇದ್ದಾನೆ, ಕೊರಗುತ್ತಾ ಇದ್ದಾನೆ. ಹೀಗೆ ಚಿಂತೆ ಮಾಡ್ತಾ ಅವಳನ್ನು ಕರೆದು ಮುಂದೆಳೆದು, ಅಂದರೆ ಮುಂದೆ ಸಾಕ್ತಾನೆ. ಎಲ್ಲಿಗೆ ಸಾಕ್ತಾನೆ? ಉಗ್ರ ಮೃಗ ಪಕ್ಷಿ ಗಣದಿಂದ ಘೂರ್ಮಿಸುವ ಹಳುವಮಂ ಪೊಕ್ಕನ್ ಅಂದರೆ ಪೊಕ್ಕನು, ಪ್ರವೇಶಿಸಿದನು. ಏನನ್ನ? ಹಳುವಂ ಅಂದರೆ ಕಾಡನ್ನು, ಹಳುವಂ ಅಂದರೆ ಕಾಡನ್ನು. ಎಂತಹ ಕಾಡನ್ನು ಹೊಕ್ಕನಂತೆ? ಉಗ್ರವಾದ ಮೃಗ ಪಕ್ಷಿಗಣದಿಂದ. ಗಣ ಅಂದರೆ ಸಮೂಹ. ಉಗ್ರವಾಗಿರುವ ಗಣ ಪಕ್ಷಿಗಳ, ಉಗ್ರವಾಗಿರುವಂತಹ ಆ ಮೃಗ ಪಕ್ಷಿಗಳ ಸಮೂಹದಿಂದ ಘೂರ್ಮಿಸುವ ಅಂದರೆ ಗರ್ಜಿಸಲ್ಪಡುತ್ತಿರುವ ಆ ಉಗ್ರವಾದಂತಹ ಮೃಗ ಪಕ್ಷಿಗಳ ಧ್ವನಿ ಅಂದರೆ ಆ ಗರ್ಜನೆ ಮೊಳಗುತ್ತಾ ಇರುವಂತಹ ಆ ಕಾಡನ್ನು ಪೊಕ್ಕನ್ ಪ್ರವೇಶಿಸಿದನಂತೆ. ಆ ಕಾಡು ಹೇಗಿತ್ತು ಅಂದರೆ, ಅಡಿ ಇಡುವಡ್ ಅಸದಳಂ. ಅಡಿ ಅಂದರೆ ಪಾದ, ಇಡುವಡೆ ಅಂದರೆ ಆ ಪಾದವನ್ನು ಇಡುವುದು ಅಸದಳ, ಅಸಾಧ್ಯ ಎನಿಸುವಂತಹ ಕರ್ಕಶದ ಮಾರ್ಗದಿಂದ. ಕರ್ಕಶ ಅಂದರೆ ಕಠಿಣವಾದ ದಾರಿಯನ್ನು ಕರೆದುಕೊಂಡು ಹೋದಂತೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಲಿ. ಅಲ್ಲಿ ಗಂಗಾ ನದಿಯ ತೀರದಲ್ಲಿ ನಿರ್ಮಲವಾದ ತೀರ್ಥ ಸ್ನಾನವನ್ನು ಮಾಡಿ ಆ ನಂತರ ಸೀತೆಯ ಜೊತೆಗೆ ಇವನು ಲಕ್ಷ್ಮಣನ ಜೊತೆಗೆ ಸೀತೆ ಮುಂದಕ್ಕೆ ಸಾಕ್ತಾಳೆ. ಆ ಕಾಡು ಹೇಗಿತ್ತು ಅಂತ ಹೇಳಿದ್ರೆ, ಅಂದರೆ ಕಾಡು ಕಾಲಿಡಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ರೀತಿ ಇದೆ. ಅಷ್ಟೇ ಅಲ್ಲ, ಇಡೀ ಕಾಡೇ ಮೃಗ ಪಕ್ಷಿ ಸಮೂಹದಿಂದ ಗರ್ಜಿಸಲ್ಪಡ್ತಾ ಇದೆ. ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸುವಂತೆ. ಅಷ್ಟೇ ಅಲ್ಲ, ನಡೆದುಕೊಂಡು ಹೋಗಲಿಕ್ಕೆ ಕೂಡ ಅದು ಬಹಳ ಕಠಿಣ ಎನಿಸುವಂತಹ ಮಾರ್ಗ. ನೀವೆಲ್ಲ ಎವರ್ಗ್ರೀನ್ ಫಾರೆಸ್ಟ್ಗಳನ್ನು ನೋಡಿದರೆ ಗೊತ್ತಾಗುತ್ತೆ. ಈ ಗಂಗಾ ನದಿ ತಪ್ಪಲಿನಲ್ಲಿದ್ದಂತಹ ಕಾಡುಗಳು ಬಹಳ ಥಿಕ್ ಫಾರೆಸ್ಟ್ಗಳವುಗಳು. ಈ ಎವರ್ಗ್ರೀನ್ ಫಾರೆಸ್ಟ್ಗಳಿಗೆ ನೀವು ಹೋದರೆ ಅಲ್ಲಿ ಮನುಷ್ಯನ ಪ್ರವೇಶ ಭಾಳ ಕಡಿಮೆ ಇರೋದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾಣಿಗಳು ಓಡಾಡಿದರೆ ಮನುಷ್ಯ ಓಡಾಡ್ದಂಗೆ ಆಗೋದಿಲ್ಲ. ಅವುಗಳ ಪಾಡಿಗೆ ನಡ್ಕೊಂಡು ಹೋಗ್ತವೆ, ಆ ದಾರಿಗಳು ಬರೋದಿಲ್ಲ ಅಷ್ಟು ದೊಡ್ಡದಾಗಿ. ಅದು ಮನುಷ್ಯ ಪ್ರವೇಶ ಮಾಡ್ದ ಅಂದರೆ ಮುಗೀತು, ಕಾಡೇ ಇರೋದಿಲ್ಲ ಬಿಡಿ. ಆದರೆ ಇಲ್ಲಿ ಬರೀ ಪ್ರಾಣಿಗಳೇ ಓಡಾಡಿದ್ದು, ಕಾಡಿನಲ್ಲಿ ಮನುಷ್ಯರು ಓಡಾಡಿದ ಬಹಳ ಕಡಿಮೆ. ಹೀಗಿರುವಾಗ ಆ ಪಾದಗಳನ್ನು ಇಟ್ಟು ನಡಿಕೊಂಡು ಹೋಗೋದೇ ಅಷ್ಟು ಕಷ್ಟ ಎನಿಸುವಂಥ ಕಠಿಣವಾದ ಮಾರ್ಗ ಅದು.
ಅಷ್ಟೇ ಅಲ್ಲ, ಎಲ್ಲರನ್ನ ಭಯ ಹುಟ್ಟಿಸುವಂತಹ ಅಲ್ಲಿ ಮೃಗಪಕ್ಷಿಗಳ ಗರ್ಜನೆಯಿಂದ ಮೊಳಗುತ್ತಾ ಇದೆ. ಇಂಥದ್ದೊಂದು ಕಾಡನ್ನು ಪ್ರವೇಶ ಮಾಡಿ ಅವಳನ್ನು ಕರೆದುಕೊಂಡು ಮುಂದಕ್ಕೆ ಹೋದನಂತೆ. ಸೀತೆಗೇನಾಗಿರಬೇಕು? ಸಹಜವಾಗಿಯೇ ಸೀತೆ ಏನನ್ನೋ ಬೇರೆ ನಿರೀಕ್ಷೆ ಮಾಡ್ತಾ ಇದ್ಲು. ಆದರೆ ಇಲ್ಲೇನೋ ಬೇರೆಯೇ ಕಾಣ್ತಾ ಇದೆ ಅವಳಿಗೆ. ಆದರೆ ಲಕ್ಷ್ಮಣನ ಬಗ್ಗೆ ಎಂಥ ಒಂದು ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಈ ಹಿಂದೂ ಅಷ್ಟೇ, ಲಕ್ಷ್ಮಣನ ಮೇಲಿನ ಅಪಾರವಾದ ನಂಬಿಕೆ, ತನ್ನ ಗಂಡನ ಮೇಲಿರುವ ಅಪಾರವಾದ ನಂಬಿಕೆ. ಅವನು ಕರೆದುಕೊಂಡ ದಾರಿಯಲ್ಲಿ ಇವಳು ಸಾಗ್ತಾ ಇದ್ದಾಳೆ. ನೋಡಲಿಕ್ಕೆ ಮಾತ್ರ ಬಹಳ ಭಯಾನಕವಾದಂಥ ಪ್ರದೇಶವೇ ಅದಾಗಿ ಕಾಣ್ತಾ ಇದೆ. ಆದರೆ ಅಂಥ ಪ್ರದೇಶಕ್ಕೆ ನನ್ನನ್ನು ಯಾಕೆ ಲಕ್ಷ್ಮಣ ಕರ್ಕೊಂಡು ಹೋಗ್ತಾನೆ? ಈ ಅನುಮಾನವೂ ಹುಟ್ಟಲಿಲ್ಲ. ಯಾಕೆ ಅನುಮಾನ ಹುಟ್ಟಲಿಲ್ಲ ಅವಳಿಗೆ? ಇಲ್ಲ, ಅಣ್ಣನ ಆಜ್ಞೆಯಿಂದ ಇವನು ಕರ್ಕೊಂಡು ಹೊರಟಿದ್ದಾನೆ, ಯಾವುದೋ ಒಂದು ಒಳ್ಳೆಯ ಸ್ಥಳಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ, ದಾರಿ ಹೀಗಿರಬಹುದು ಅಷ್ಟೇ ಎನ್ನುವ ಸಹಜವಾದ ಮನೋಧರ್ಮ ಅವಳದು ಅಷ್ಟೇ. ಹೀಗಿರುವಾಗ ಆ ಕಾಲಿಡಲಿಕ್ಕೆ ಅಸಾಧ್ಯ ಎನ್ನುವ ಕಠಿಣವಾದ ಆ ಮಾರ್ಗದಲ್ಲಿ ಪ್ರವೇಶ ಮಾಡಿದಾಗ ಸಹಜವಾಗಿ ಸೀತೆಗೆ ಏನನ್ನಿಸ್ತು? ಆ ಕಾಡು ಹೇಗೆ ಕಂಡಿತು? ಆ ಕಾಡು ಅವಳ ಕಣ್ಣಿಗೆ ಕಂಡ ಬಗೆ ಹೇಗೆ? ಅದನ್ನು ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಬಹಳ ವಿಶೇಷವಾದಂಥ ಪದ್ಯ ಇದು. ಅನೇಕ ದ್ವಂದ್ವಾರ್ಥಗಳನ್ನು ಕಟ್ಟಿಕೊಡ್ತಾ ಹೋಗುತ್ತೆ. ಇಲ್ಲಿ ಪದ್ಯವನ್ನು ನಾವು ನೋಡ್ಕೊಳ್ಳೋಣ. ಪದ್ಯ ಸಂಖ್ಯೆ 3. ಆ ಕಾಡು ಹೇಗೆ ಕಾಣಿಸ್ತಾ ಇದೆ ಸೀತೆಯ ಕಣ್ಣಿಗೆ? ಇರುಳಂತೆ, ಪಗಲಂತೆ, ಮಖದಂತೆ, ದಿವದಂತೆ, ವರಪಯೋನಿಧಿಯಂತೆ, ಕೈಲಾಸಗಿರಿಯಂತೆ, ನಿರುತಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಮಾಗಿ, ಧುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ, ಶರಪುಂಡರೀಕ ವಿಧ್ರಮ ವೃಕ್ಷ ಮಯದೊಳಿಡಿ ಇಡಿದಿರುತ್ತಿರ್ದುದಾ ಮಹಾಟವಿ ಜಾನಕಿಯ ಕಣ್ಗೆ ಘೋರತರವಾಗಿ ಮುಂದೆ. ಘೋರತರವಾಗಿ ಜಾನಕಿಯ ಕಣ್ಣಿಗೆ ಕಾಣಿಸ್ತಾ ಇದೆ. ಯಾವುದು? ಆ ಕಾಡು. ಯಾವ ಕಾಡನ್ನು ಇವರು ಪ್ರವೇಶ ಮಾಡಿದ್ದಾರೋ ಆ ಕಾಡು ಘೋರತರವಾಗಿ ಕಾಣಿಸ್ತಾ ಇದೆ. ಎಷ್ಟು ಘೋರ ಅನಿಸಿದರೆ ನೋಡಿ, ಇರುಳಂತೆ, ಪಗಲಂತೆ, ಮಖದಂತೆ, ದಿವದಂತೆ. ಇರುಳು ಅಂದರೆ ಕತ್ತಲು, ಪಗಲ್ ಅಂದರೆ ಹಗಲು, ಮಖ ಅಂದರೆ ಯಜ್ಞ, ದಿವ ಅಂದರೆ ಸ್ವರ್ಗ, ವರ ಪಯೋನಿಧಿ ಅಂತ ಹೇಳಿದ್ರೆ ಹಾಲಿನ ಕಡಲು, ಕೈಲಾಸಗಿರಿ ಕೈಲಾಸದ ಬೆಟ್ಟ. ಈ ರೀತಿಯಲ್ಲಿ ನಿರುತಮಂ ಅಂದರೆ ನಿರಂತರವಾಗಿ ಸತತವಾಗಿ, ಸೋಮ ಅಂದರೆ ಚಂದ್ರ, ಅರ್ಕ ಅಂದರೆ ಸೂರ್ಯ, ಶಿಖಿ ಅಂತ ಹೇಳಿದ್ರೆ ಒಂದು ಅಗ್ನಿ, ಇನ್ನೊಂದು ನವಿಲು ಅನ್ನೋ ಅರ್ಥವೂ ಇದೆ. ಸಹಸ್ರಾಕ್ಷ ಎರಡು ಅರ್ಥ ಇದೆ. ಒಂದು ಸಹಸ್ರಾಕ್ಷ ಅಂದರೆ ಒಂದು ನವಿಲು, ಇನ್ನೊಂದು ಇಂದ್ರ. ಹರಿನುತ ಅಂದರೆ ವಿಷ್ಣು, ಇನ್ನೊಂದು ಅರ್ಥ ಸಿಂಹ. ಹಾಗೆ ಶಿವಾವಾಸ ನಿಮಗೆ ಗೊತ್ತಿದೆ. ಒಂದು ಶಿವ ಅಂದರೆ ಶಿವ ನಿಮಗೆ ಗೊತ್ತಿದೆ, ಇನ್ನೊಂದು ಮುಳ್ಳು ಅನ್ನುವ ಅರ್ಥವೂ ಇದೆ. ಈ ಪದ್ಯ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಪ್ರತಿ ಪದಕ್ಕಿರುವ 2 ಬಗೆಯ ಅರ್ಥಗಳಿದೆಯಲ್ಲ, ಅವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನೋಡಬೇಕು. ಸೀತೆಗೆ ಈ ಬಗೆಯ ಕಾಡಿನ ದರ್ಶನ ಇರಲಿಲ್ವೇ? ಇತ್ತು. ವನವಾಸದ ಅಷ್ಟೂ ವರ್ಷಗಳ ಕಾಲ ಆಕೆ ಬೇರೆ ಬೇರೆ ಬಗೆಯ ಕಾಡುಗಳನ್ನು ಪ್ರವೇಶ ಮಾಡಿದ್ದಾಳೆ. ಆ ಕಾಡುಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದಾಳೆ. ಆದರೆ ಇವತ್ತ್ಯಾಕೋ ಈ ಕಾಡು ಬಹಳ ಅಸಹಜವಾಗಿ ಕಾಣಿಸ್ತಾ ಇದೆ. ಅಸಹಜವಾಗಿ ಕಾಣುತ್ತಿದೆ, ಅಂಡರ್ಲೈನ್ ಮಾಡ್ಕೊಳ್ಬೋದಲ್ಲ. ಸಹಜವಾಗಿ ಕಾಣ್ತಾ ಇಲ್ಲ. ಒಮ್ಮೆ ಇರುಳಂತೆ ಕಂಡಿದೆ, ಮತ್ತೊಮ್ಮೆ ಹಗಲಂತೆ ಕಂಡಿದೆ. ಒಂದು ಸಾರಿ ನೋಡಿದ್ರೆ ಮಖದಂತೆ ಕಾಣುತ್ತೆ, ಯಜ್ಞದ ಹಾಗೆ ಕಾಣುತ್ತೆ. ಇನ್ನೊಂದು ಸಾರಿ ನೋಡಿದ್ರೆ ದಿವದಂತೆ, ಸ್ವರ್ಗದ ಹಾಗೆ ಕಾಣುತ್ತೆ. ಮತ್ತೆ ವರ ಪಯೋನಿಧಿಯಂತೆ ಕಾಣುತ್ತೆ, ಕೈಲಾಸಗಿರಿಯಂತೆ ನಿರಂತರವಾಗಿ ಅವಳ ಕಣ್ಣಿಗೆ ಕಂಡಿದೆ. ಆ 3ನೇ ಸಾಲಿನಲ್ಲಿರುವಂಥ ಪದಗಳನ್ನು ಈ ಮೊದಲು ಮತ್ತು 2ನೇ ಸಾಲಿನಲ್ಲಿರುವ ಪದಗಳ ಜೊತೆಗೆ ಒಂದು ಲಿಂಕ್ ಮಾಡ್ತಾ ಹೋಗೋಣ. ಇರುಳಲ್ಲಿ ಸೋಮ, ಸೋಮ ಚಂದ್ರ. ಹಗಲಲ್ಲಿ ಅರ್ಕ, ಅರ್ಕ ಅಂದರೆ ಸೂರ್ಯ. ಇರುಳಲ್ಲಿ ಸೋಮ, ಹಗಲಲ್ಲಿ ಇರುಳಲ್ಲಿ ಸೋಮ, ಹಗಲಲ್ಲಿ ಅರ್ಕ ಅಂದರೆ ಸೂರ್ಯ. ಮಖದಲ್ಲಿ ಶಿಖೆ ಅಂದರೆ ಅಗ್ನಿ. ದಿವದಲ್ಲಿ, ದಿವ ಅಂದರೆ ಸ್ವರ್ಗ, ಸ್ವರ್ಗದಲ್ಲಿ ಸಹಸ್ರಾಕ್ಷ ಯಾರು? ಇಂದ್ರ. ಪಯೋನಿಧಿಯಲ್ಲಿ ಹಾಲಿನ ಕಡಲಲ್ಲಿ ಯಾರು? ಹರಿನುತ ವಿಷ್ಣು. ಕೈಲಾಸಗಿರಿಯಲ್ಲಿ ಶಿವ. ಇವರೆಲ್ಲರೂ ವಾಸವಾಗಿದ್ದಾರೆ ಅಲ್ಲಿ.
ಇವಳ ಕಣ್ಣಿಗೆ ಹಾಗೆ ಕಂಡಿತ್ತು ಒಂದು ಕಾಲದಲ್ಲಿ. ಹಗಲಲ್ಲಿ ಸೂರ್ಯನನ್ನು ಕಾಣ್ತಾ ಇದ್ಲು, ಇರುಳಲ್ಲಿ ಚಂದ್ರನನ್ನು ಕಾಣ್ತಾ ಇದ್ಲು. ಯಜ್ಞ ಯಾಗಾದಿಗಳು ನಡೀತಾ ಇದ್ದಂತಹ ಆ ಶಾಲೆಗಳಲ್ಲಿ, ಆ ಯಜ್ಞದಲ್ಲಿ ಆ ಬೆಂಕಿಯನ್ನು, ಅಗ್ನಿಯನ್ನು ಕಾಣ್ತಾ ಇದ್ಲು. ಹಾಗೆ ಸ್ವರ್ಗದಂತಿರುವ ಆ ಪ್ರದೇಶದಲ್ಲಿ ಆ ಸಹಸ್ರಾಕ್ಷನಾದಂತಹ ಇಂದ್ರನನ್ನು ಕಾಣ್ತಾ ಇದ್ಲು. ಕೈಲಾಸಗಿರಿಯಲ್ಲಿ ಶಿವನನ್ನು ಕಾಣ್ತಾ ಇದ್ಲು. ಯಾಕೋ ಇವತ್ತು ಅವಳಿಗೆ ಏನಾಗಿಬಿಟ್ಟಿದೆ ಅಂತ ಹೇಳಿದ್ರೆ, ಆ ಪ್ರದೇಶಗಳಲ್ಲಿ ಇವೆಲ್ಲಕ್ಕೂ ವಿರುದ್ಧವಾಗಿ ಕಾಣಲಿಕ್ಕೆ ಶುರುವಾಗಿಬಿಟ್ಟಿದೆ. ಈ ಕಾಡಿನಲ್ಲಿ ಹೇಗೆ ನೋಡಿ, ನಿಮಗೆ ಅಲ್ಲಿ ಆ ಮಖ ಅನ್ನೋದರಲ್ಲಿ ಒಂದು ಕಡೆಗೆ ನಿಮಗೆ ಅಗ್ನಿ, ಇನ್ನೊಂದು ಕಡೆಗೆ ಶಿಖ ಅಂದರೆ ನವಿಲು ಅನ್ನುವ ಅರ್ಥವೂ ಇದೆ. ಸೊ ಹಾಗಾಗಿ ಅಲ್ಲಿ ನವಿಲು. ಇನ್ನೊಂದು ಆ ದಿವ ಅಂತ ಹೇಳಿದ್ರೆ ಅದು ಸ್ವರ್ಗ. ಆ ಸ್ವರ್ಗದಲ್ಲಿ ಇಲ್ಲಿ ಗಮನಿಸಬೇಕಾದಂಥದ್ದು, ಸ್ವರ್ಗದ ಹಾಗೆ ಇದ್ದ ಆ ಪ್ರದೇಶದಲ್ಲಿ ಇವತ್ತು ಏನು ಸಹಸ್ರಾಕ್ಷ ಅಂತ ಇಲ್ಲೇನು ಕರಿತೀರಿ, ಆ ನವಿಲುಗಳು ಕಾಣ್ತಾ ಇದ್ವು. ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವು. ಹಾಗೆ ಇನ್ನೊಂದು ಆ ಪಯೋನಿಧಿ, ಹಾಲಿನ ಕಡಲು ಏನಿದೆ, ಆ ಹಾಲಿನ ಕಡಲಿನಲ್ಲಿ, ಆ ಹಾಲಿನ ಕಡಲಿನಂತೆ ಇರುವ ಪ್ರದೇಶದಲ್ಲಿ, ನಾನಾಗ ಹೇಳಿದೆ ಹಾಲಿನ ಕಡಲಿನಲ್ಲಿ ವಿಷ್ಣು ಇದ್ದ. ಈಗ ಹರಿನುತ ಅಂದರೆ ಸಿಂಹ, ಸಿಂಹಗಳಿದ್ವು. ಹಾಗೆ ಕೈಲಾಸದ ಬೆಟ್ಟ ಇದೆಯಲ್ಲ, ಅಲ್ಲಿ ಶಿವವಾಸವಾಗಿದ್ದ. ಇನ್ನೊಂದು ಶಿವ ಅಂತ ಹೇಳಿದ್ರೆ ಮುಳ್ಳು. ಇವತ್ತು ಅಲ್ಲಿ ಮುಳ್ಳುಗಳಿಂದ ಕೂಡಿರುವಂಥದ್ದು. ಒಂದು ಅವಳ ಕಲ್ಪನೆಯಲ್ಲಿ ಆ ಅರಣ್ಯ ಪ್ರದೇಶದಲ್ಲಿ ಕಾಣ್ತಾ ಇದ್ದ ಈ ಬಗೆಯ ಸ್ಥಿತಿ, ಆ ಹಗಲು ಇರುಳು, ಅಲ್ಲಿ ಕಾಣುವಂತಹ ಯಜ್ಞ ಯಾಗ, ಆನಂತರ ಕಾಣುವಂತಹ ಸ್ವರ್ಗದ ಹಾಗೆ ಇರುವಂತಹ ಪ್ರದೇಶದಲ್ಲಿ, ಪಯೋನಿಧಿಯಂತೆ ಹಾಲಿನ ಕಡಲಂತೆ ಕಾಣ್ತಾ ಇರುವಂಥ ಪ್ರದೇಶದಲ್ಲಿ ಏನೆಲ್ಲ ಅವಳ ಕಲ್ಪನೆಯಲ್ಲಿ ಇತ್ತೋ ಅದು ಬಹಳ ವಿರುದ್ಧವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ಸಾಲುಗಳಿಗೆ ಹೋದ್ರೆ ಗೊತ್ತಾಗುತ್ತೆ. ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ. ಹೇಗಾಗ್ಬಿಟ್ಟಿದೆ ಇವತ್ತು ಅಂದರೆ, ದುರದಂತೆ, ದುರ ಅಂದರೆ ಯುದ್ಧದ ಹಾಗೆ, ದುರದಂತೆ ಕೊಳದಂತೆ, ಕೊಳದ ಹಾಗೆ. ನೋಡಿ, ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ. ಶರಪುಂಡರೀಕ, ಶರ ಅಂದರೆ ಬಾಣ ಅನ್ನುವ ಅರ್ಥ ಇದೆ, ಶರ ಅಂದರೆ ಹುಲ್ಲು ಅನ್ನುವಂತಹ ಅರ್ಥವೂ ಇದೆ. ಪುಂಡರೀಕ ಅಂತ ಹೇಳಿದ್ರೆ ಹುಲಿ ಎನ್ನುವಂಥ ಅರ್ಥವೂ ಇದೆ, ಪುಂಡರೀಕ ಅಂತ ಹೇಳಿದ್ರೆ ಕಮಲ ಎನ್ನುವಂತಹ ಅರ್ಥವೂ ಇದೆ. ವಿದ್ರಮ ಅಂತ ಹೇಳಿದ್ರೆ ಮರ ಎನ್ನುವಂತಹ ಅರ್ಥವೂ ಇದೆ, ವಿದ್ರಮ ಅಂತ ಹೇಳಿದ್ರೆ ಹವಳ ಎನ್ನುವಂಥ ಅರ್ಥವೂ ಇದೆ. ವೃಕ್ಷ ಅಂತ ಹೇಳಿದ್ರೆ, ವೃಕ್ಷ ಅಂದರೆ ನಕ್ಷತ್ರ ಅನ್ನುವಂಥ ಅರ್ಥವೂ ಇದೆ, ವೃಕ್ಷ ಅಂದರೆ ಕರಡಿ ಅನ್ನುವಂಥ ಅರ್ಥವೂ ಇದೆ. ನಾನು ಆಗ ಹೇಳಿದ ಹಾಗೆ ಇದಕ್ಕೆ ಒಂದಕ್ಕೊಂದು ಹೋಲಿಕೆಯನ್ನು ಮಾಡ್ಕೊಳ್ತಾ ಹೋಗೋಣ. ದುರದಲ್ಲಿ ಬಾಣ ಅಂದರೆ ಯುದ್ಧದಲ್ಲಿ ಬಾಣ. ಇದು ಕಾಡಾದದ್ರಿಂದ ಅಲ್ಲಿ ಬಾಣದಂತಿರುವ ಆ ಹುಲ್ಲುಗಳು ಬೆಳೆದುಕೊಂಡಿರುವಂಥದ್ದು. ಹಾಗೆ ಕೊಳದಲ್ಲಿ ಕಮಲ, ಹೌದಲ್ವಾ? ಕೊಳದಲ್ಲಿ ಕಮಲ ಕಾಣಬೇಕು. ಇಲ್ಲಿ ಆ ಕೊಳದಲ್ಲಿ ಶರಪುಂಡರೀಕ ಅಂತ ಹೇಳಿದ್ರೆ ಹುಲಿ ಅಲ್ವೇ, ಹುಲಿ ಅನ್ನೋ ಅರ್ಥವೂ ಇದೆಯಲ್ವೇ, ಹುಲಿಯಾಗಿ ಕಾಣ್ತಾ ಇರುವಂಥ, ಅಂದರೆ ಕೊಳದಲ್ಲಿ ಕಮಲ ಕಾಣಬೇಕಾದದ್ದು ಪ್ಲೆಸೆಂಟ್ ಆಗಿರೋ ಸಂಗತಿ. ಆದರೆ ಇಲ್ಲೇನೋ ಅದಕ್ಕೆ ವೈರುಧ್ಯವಾಗಿ ಬೇರೆ ಇನ್ನೇನೋ ಕಾಣ್ತಾ ಇದೆ. ಆ ಕೊಳದಲ್ಲಿ ಹುಲಿ, ಏನೋ ಶರಪುಂಡರೀಕ. ಅದೇ ರೀತಿಯಲ್ಲಿ ಆ ಕಡಲಲ್ಲಿ ನೋಡಿ, ಅಷ್ಟೇ ಅಲ್ಲ, ಆ ಕಡಲಲ್ಲಿ ಏನು ಕಾಣ್ತಾ ಇತ್ತು ಅಂತ ಹೇಳಿದ್ರೆ ನೋಡಿ, ಅಲ್ಲಿ ಹವಳ. ಆದರೆ ಇಲ್ಲಿ ವಿದ್ರಮ ಅಂದರೆ ಮರ. ಆದರೆ ಇಲ್ಲಿ ಮರಗಳು ಕಾಣಿಸ್ತಾ ಇದೆ, ಅಂದರೆ ಹವಳ ಕಾಣಿಸ್ತಾ ಇಲ್ಲ, ಮರಗಳು ಕಾಣಿಸ್ತಾ ಇದೆ. ಮತ್ತು ನಭ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು. ಏನಲ್ಲಿ? ವೃಕ್ಷ ಅಂದರೆ ನಕ್ಷತ್ರಗಳು ಕಾಣ್ತಾ ಇದ್ವು. ಆದರೆ ಇಲ್ಲಿ ಆ ನಕ್ಷತ್ರಗಳಿಗೂ, ಯಾಕಂದರೆ ವೃಕ್ಷ ಅಂದರೆ ಕರಡಿಗಳು, ಅಂದರೆ ಅವಳಿಗೊಂದು ರೀತಿ ಭಯವನ್ನು ಹುಟ್ಟಿಸುವ ಹಾಗೆ. ನಾಗ ಹೇಳಿದೆ, ಉಗ್ರವಾದ ಮೃಗ ಪಕ್ಷಿಗಳಿಂದ ಗರ್ಜಿಸಲ್ಪಡ್ತಾ ಇರುವಂತಹ ಆ ಕಾಡನ್ನು ಪ್ರವೇಶ ಮಾಡಿದ್ದಾರೆ. ಯಾವುದು ಇವಳಿಗೆ ಬಹಳ ಪ್ಲೆಸೆಂಟ್ ಆಗಿ ಒಂದು ಕಾಲದಲ್ಲಿ ಕಂಡಿತ್ತೋ ಅದು ವಿಶೇಷವಾಗಿ ಸ್ವರ್ಗದಂತೆ, ಕೈಲಾಸಗಿರಿಯಂತೆ ಕಂಡಿತ್ತೋ, ಯಾವುದು ಹಗಲಲ್ಲಿ ಆ ಸೂರ್ಯನನ್ನು ಕಂಡು, ಇರುಳಲ್ಲಿ ಆ ಸೋಮನನ್ನು ಕಂಡು ಸಂಭ್ರಮಿಸ್ತಾ ಇದ್ಲೋ, ಎಲ್ಲೆಲ್ಲ ಕೊಳದಲ್ಲಿ ಕಮಲಗಳನ್ನು ಕಂಡಿದ್ಲಂತೆ. ಎಷ್ಟು ಚೆನ್ನಾಗಿ ಅದನ್ನ ಹೇಳ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ, ಅಲ್ಲಲ್ಲಿ ನವಿಲು, ಸಹಸ್ರಾಕ್ಷ ನವಿಲುಗಳು ಕುಣಿದಾಡ್ತಾ ಇದ್ದದನ್ನು ಕಂಡಿದ್ರು. ಆದರೆ ಈಗೆಲ್ಲವೂ ಕೂಡ ಬಹಳ ಭಯವನ್ನು ಹುಟ್ಟಿಸುವ ಹಾಗೆ ಅಲ್ಲಿ ಏನು ಕಾಣ್ತಾ ಇದೆ? ಹುಲಿಯನ್ನು ಕಾಣ್ತಾ ಇದ್ದಾಳೆ. ಅಲ್ಲಿ ಆ ಅಭೇದ್ಯ ಎನಿಸುವಂತಹ ಆ ಮರಗಳ ದಟ್ಟವಾದ ಜಾಡನ್ನು ಕಾಣ್ತಾ ಇದ್ದಾಳೆ. ಅಲ್ಲಿ ಒಂದಿಷ್ಟು ಕರಡಿಗಳನ್ನು ಕಾಣ್ತಾ ಇದ್ದಾಳೆ. ಈ ರೀತಿಯಲ್ಲಿ ಅವಳಿಗೆ ಭಯ ಹುಟ್ಟಿಸುವಂತಹ ವಾತಾವರಣವೇ ಇದು. ಸೊ ಈ ವೃಕ್ಷಮಯದೋಳ್ ಇವುಗಳಿಂದ ಕೂಡಿದ ಆ ಅರಣ್ಯ, ಆ ಮಹಾಟವಿ, ಮಹಾ ಪ್ಲಸ್ ಅಟವಿ, ಮಹಾಟವಿ, ಅಟವಿ ಅಡವಿ ಕಾಡು, ಮಹಾ ಅಡವಿಯೊಂದನ್ನು
ಜಾನಕಿ ಕಾಣ್ತಾ ಇದ್ದಾಳೆ. ಅವಳ ಕಣ್ಣಿಗೆ ಇದು ಘೋರತರವಾಗಿ ಕಾಣ್ತಾ ಇದೆ. ಅತಿ ಘೋರವಾಗಿ ಈ ಕಾಡು ಕಾಣಿಸ್ತಾ ಇರೋದನ್ನು ನೋಡ್ತೀವಿ. ಅದಕ್ಕೆ ಹೇಳ್ತಾ ಹೋಗ್ತಾನೆ, ಯಾವ ಕಾಡು ಇವಳ ಕಲ್ಪನೆಯಲ್ಲಿ ಹೇಗಿತ್ತೋ ಆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳಿದ್ದವು. ಅವುಗಳು ಎಲ್ಲವೂ ಬಹಳ ಪ್ಲೆಸೆಂಟ್ ಆಗಿದ್ದಂಥದ್ದು. ಒಂದು ಕಡೆಯಲ್ಲಿ ಕೊಳ ಇತ್ತು, ಒಂದು ಕಡೆಯಲ್ಲಿ ವಿಶೇಷವಾಗಿ ಆಕಾಶ ನಕ್ಷತ್ರಮಯವಾಗಿ ಸಂಭ್ರಮಿಸ್ತಾ ಇದ್ದಂತಹ ಕಾಲಗಳಿತ್ತು. ಸೂರ್ಯ ಚಂದ್ರ ಇವರು ಆಕಾಶದಲ್ಲಿ ಕಾಣ್ತಾ ಇದ್ದಂಥ ಸಂಭ್ರಮ ಇತ್ತು. ಆದರೆ ಇವತ್ತು ಯಾಕೋ ಆ ಕಾಡಿನಲ್ಲಿ ಅವಳ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಯಾವ ಸ್ವರ್ಗದ ಹಾಗೆಯೂ ಕಾಣಿಸ್ತಾ ಇಲ್ಲ. ಅವಳಿಗೆ ಅಲ್ಲಿ ಒಂದು ಹುಲಿಯೋ ಒಂದು ಕರಡಿಯೋ ಇನ್ಯಾವುದೋ ಒಂದು ಉಗ್ರವಾದಂತಹ ಪ್ರಾಣಿಯೋ ತನ್ನ ಸುತ್ತನೇ ಓಡಾಡ್ತಾ ಇದೆ ಎನ್ನುವಷ್ಟರ ಮಟ್ಟಿಗೆ ಭಯವನ್ನು ಅದು ಹುಟ್ಟು ಹಾಕ್ತಾ ಇತ್ತು. ಅದರಿಂದ ಈ ಘೋರತರವಾದಂತಹ ಆ ಮಹಾ ಅಡವಿಯನ್ನು ಅವಳು ಪ್ರವೇಶ ಮಾಡಿದಾಗ ಅವಳ ಕಣ್ಣಿಗೆ ಅದು ಅತಿ ಘೋರವಾಗಿ ಕಂಡಿದೆ. ಬಹುಶಃ ಮೊದಲಿಗೆ ಅನುಮಾನ ಬರದೇ ಇದ್ದರೂ ಸೀತೆಗೆ ಈಗ ಮಾತ್ರ ಖಂಡಿತ ಅನುಮಾನ ಬಂದಿದೆ. ಎಲ್ಲಿಗೆ ಲಕ್ಷ್ಮಣ ನನ್ನನ್ನು ಕರೆದುಕೊಂಡು ಹೋಗ್ತಾ ಇರಬಹುದು? ಇಷ್ಟು ಘೋರವಾದಂಥ ಕಾಡಿಗೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗಬೇಕು? ತುಂಬು ಗರ್ಭವತಿಯಾದ ನನ್ನನ್ನು ಒಂದು ವನ್ಯ ಅಥವಾ ಆ ಕಾಡಿನಲ್ಲಿ ನಾನು ಇರಬೇಕು, ಋಷಿಗಳ ಆಶ್ರಮದಲ್ಲಿ ಇರಬೇಕು, ಸ್ವಲ್ಪ ಕಾಲ ವಿಶ್ರಾಂತಿ ಪಡೆಯಬೇಕು, ಮನಸ್ಸಿಗೊಂದು ನೆಮ್ಮದಿಯನ್ನು ಪಡೆಯಬೇಕು ಅಂತ ಹೇಳಿ ಹೊರಟದ್ದು ಹೌದು. ಆದರೆ ಇಲ್ಲಿ ಕಾಣ್ತಾ ಇರುವ ಕಾಡು ಮಾತ್ರ ಎಲ್ಲೋ ಒಂದು ಕಡೆಗೆ ಅವಳಿಗೆ ಭಯವನ್ನು ಹುಟ್ಟಿಸ್ತಾ ಇದೆ. ಇಲ್ಲಿಯವರೆಗೆ ಸೀತೆ ಲಕ್ಷ್ಮಣನನ್ನು ಪ್ರಶ್ನಿಸಲಿಲ್ಲ, ನೀನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿ. ಯಾಕಂದರೆ ಅಷ್ಟರ ಮಟ್ಟಿಗೆ ನಂಬಿಕೆ ಇತ್ತು. ಆದರೆ ಈಗ್ಯಾಕೋ ಈ ಭಯದ ಈ ಜಾಡನ್ನು ಹಿಡಿದು ಹೋಗ್ತಾ ಇರುವಾಗ ಸಹಜವಾಗಿಯೇ ಅವಳಲ್ಲೊಂದು ಅನುಮಾನ ಖಂಡಿತ ಆಗಿದೆ. ಯಾಕಂದರೆ ಅದು ಘೋರವಾದ ಕಾಡು. ಆ ಘೋರವಾದ ಕಾಡು ಖಂಡಿತ ಭಯವನ್ನು ಹುಟ್ಟಿಸಿದೆ. ಆದ್ದರಿಂದ ಖಂಡಿತ ಈಗ ಲಕ್ಷ್ಮಣನನ್ನು ಅವಳು ಪ್ರಶ್ನಿಸ್ತಾಳೆ ಅಂತ ಅಂದ್ಕೊಳ್ತೇನೆ. ಹಾಗಾದರೆ ಏನು ಪ್ರಶ್ನಿಸ್ತಾಳೆ, ಹೇಗೆ ಪ್ರಶ್ನಿಸ್ತಾಳೆ, ಅದರ ಹಿಂದಿರುವ ಆಲೋಚನೆ ಎಂಥದ್ದು, ಅದನ್ನು ಖಂಡಿತ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ.